स्वागत है आपका बी न्यूज नेशन में। मैं हूं आबिद हुसैन शेख। डॉक्टर बाबा साहब अंबेडकर को संविधान रचने का मौका कांग्रेस ने ही दिया। डॉक्टर बाबा साहब अंबेडकर का संविधान ही है जो हमें देश में स्वाभिमान से जीने का अधिकार देता है। आरएसएस बीजेपी को इस बार लोकसभा में जनता सबक सिखाएगी। भीमा कोरेगांव, सूखे से जूझ रहे बीजापुर को अधिक अनुदान देने, युवाओं को उद्योग अवकाश जैसे अनेक विषयों पर बात करते हुए बाबा साहब अंबेडकर को संविधान रचने का मौका कांग्रेस ने ही दिया, कहा केपीसीसी परिशिष्ट जाति राज्य अध्यक्ष एफएच जकप्पनवर ने। जिला कांग्रेस परिशिष्ट जाति विभाग बीजापुर संविधान से ही स्वाभिमान द्वारा आयोजित इस प्रेस मीटिंग में बात कही पदाधिकारियों ने। ಬಿಜೆಪಿಯನ್ನು ಸೇರಿಸಬೇಕು ಅನ್ನುವಂತ ವಿಚಾರದಲ್ಲಿ ನಿಂತುಕೊಂಡಿರೋದ್ರಿಂದ ಕಾಂಗ್ರೆಸ್ ಅದಕ್ಕೆ ಅವರಿಗೆ ಧ್ವನಿ ಕೂಡಿಸಿ ಮಹಾಗಠಬಂಧನವನ್ನು ಮಾಡಿಕೊಂಡು ಬಿಜೆಪಿ ಎಲ್ಲ ವಿರೋಧ ಪಕ್ಷಗಳು ಒಂದಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅನ್ನೋದಕ್ಕಿಂತ ಆರ್ಎಸ್ಎಸ್ ಬಿಜೆಪಿ ಜೋಡಿಯನ್ನ ಈ ರಾಷ್ಟ್ರದಲ್ಲಿ ಸೋಲಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ನಾವೆಲ್ಲ ಶ್ರಮ ವಹಿಸ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ। ಹಾಗೆಯೇ ತಮಗೆ ನಿನ್ನೆ ತಮ್ಮ ಮುಖಾಂತರ ನಮಗೂ ತಿಳಿತು, ತಮ್ಮ ಮುಖಾಂತರ ಎಲ್ಲ ವಿಷಯ ಗೊತ್ತಾಯಿತು। ಈ ರಾಷ್ಟ್ರದ ಬಹುದೊಡ್ಡ ಬರಹಗಾರ, ಪ್ರಗತಿಪರ ಚಿಂತಕ ಡಾಕ್ಟರ್ ಅನಂತ್ ತೇಲ್ತುಂಬಡೆ ಅವರು ವಿದೇಶದಲ್ಲಿ ಓದಿ ಬಂದಂಥವ್ರು, ಇವತ್ತು ಗೋವಾದಲ್ಲಿ ಪ್ರೊಫೆಸರ್ ಆಗಿದ್ದಾರೆ। ಅವರು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೊಮ್ಮಗಳನ್ನು ಮದುವೆ ಮಾಡ್ಕೊಂಡ್ರಂಥವ್ರು। ಅವ್ರಿಗೆ ಭೀಮಾ ಕೋರೆಗಾಂವ್ ಘಟನೆಗೂ ಅವ್ರಿಗೆ ಸಂಬಂಧ ಇಲ್ಲ, ಆದ್ರೆ ಆ ಭೀಮಾ ಕೋರೆಗಾಂವ್ ಘಟನೆಯ ನೆಪದಲ್ಲಿ ಅದನ್ನು ಮಾಡಿದವರು ಯಾರು? ಆ ಯುಸಿಯನ್ನು ಮಾಡಿದಂಥವ್ರು ಹಿರಿಯ ಆರ್ಎಸ್ಎಸ್ ನ ನಾಯಕ ಮನೋಹರ್ ಬಿಡಿಯವರು। ಅವ್ರ ಮೇಲೆ ಪೊಲೀಸ್ ಕೇಸ್ ಇದೆ, ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ। ಆದ್ರೆ ಯುಸಿಗ ಪ್ರಚೋದನೆ ಇಲ್ಲದಂತವ್ರನ್ನ, ಪ್ರಗತಿಪರ ಬರಹಗಾರರನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ। ಅವರು ಬದುಕಿದ್ದಾಗ ಸಿದ್ದರಾಮಯ್ಯನವರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ರು। ಕುಮಾರಸ್ವಾಮಿ ಅವರು ಬರೆದಿದ್ರು ಇವರಿಗೊಂದು ಭಾರತ ರತ್ನ ಕೊಡಿ ಅಂತ। ಅವರಿಗೆ ಭಾರತ ರತ್ನ ಕೊಡಲಿಲ್ಲ। ಈ ಬಾರಿ 3 ಮಂದಿ ಭಾರತ ರತ್ನ ಕೊಟ್ಟಿದ್ದಾರೆ। ಅದರಲ್ಲಿ ಒಬ್ಬರು ನಾನಾಜಿ ದೇಶಮುಖ್ ಅಂತ। ಅವರ ಈ ದೇಶದ ಕಾಣಿಕೆ ಏನು? ಆರ್ಎಸ್ಎಸ್ ನ ಪ್ರಚಾರಕ ಅವರು। ಆರ್ಎಸ್ಎಸ್ ಪ್ರಚಾರಕ್ಕೆ ನೀವು ಭಾರತ ರತ್ನ ಕೊಡೋದಾದ್ರೆ ಶತಮಾನದ ಸಂತ ಶಿವಕುಮಾರ ಸ್ವಾಮಿಗಳಿಗೆ ಯಾಕೆ ಅವರು ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಲಕ್ಷಾನುಲಕ್ಷ ಬಡ ವಿದ್ಯಾರ್ಥಿಗಳಿಗೆ ಅನ್ನ ಕೊಟ್ಟು ಜ್ಞಾನ ಕೊಟ್ಟಂತ ಮಹಾಪುರುಷನಿಗೆ ನೀವು ಭಾರತ ರತ್ನ ಕೊಡಲಿಲ್ಲಂತಂದ್ರೆ ಈ ದೇಶ ಅದನ್ನ ಕ್ಷಮಿಸಕ್ಕಾಗಲ್ಲ। ಇದು ಬಿಜೆಪಿ ಅವರು ನೇರವಾಗಿ ಶರಣ ಸಮುದಾಯಕ್ಕೆ ಮಾಡಿದಂತ ಅವಮಾನ ಅಂತ ನಾನು ಭಾವಿಸ್ತೇನೆ। ಶರಣ ಸಮುದಾಯಕ್ಕೆ ಮಾಡಿದಂತ ಅವಮಾನ ಅಂತ ನಾನು ಭಾವಿಸ್ತೇನೆ। ಬಟ್ ಇಲ್ಲೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಹುಟ್ಕೋತದೆ। ಅವರ ಸಾಯಿವರೆಗೂ BS ಯಡಿಯೂರಪ್ಪನವರು ಅವ್ರ ದತ್ತ ಪುತ್ರನಾಗಿದ್ರು ವಿನಂತಿ ಮಾಡ್ಕೊಳ್ತಾರೆ। ನಾನು ಈಗ ಬಜೆಟ್ಗೆ ಬರ್ತಾ ಇದ್ದೇನೆ। 270 ಲಕ್ಷ ಕೋಟಿ ಬಜೆಟ್ ಅನ್ನ ಖರ್ಚಿಂದು ಕೊಟ್ಟಿದ್ದಾರೆ। ಅದು ಇಂಟ್ರಿಯಂ ಬಜೆಟ್, ಈ ಕಾಲ್ ಇಟ್ ಇಂಟ್ರಿಯಂ ಹಂಗಾಮಿ ಬಜೆಟ್, ಇಂಟ್ರಿಯಂ ಬಜೆಟ್। ಯಾಕಂದ್ರೆ ಅವರು ಪೂರ್ಣ ಬಜೆಟ್ ಕೊಡುವಂಥದ್ದು ಅವಕಾಶ ಇಲ್ಲ, ಹಾಗಾಗಿ ಹೊಸ ಸರ್ಕಾರಗಳು ಬಜೆಟ್ ಕೊಡ್ತವೆ। ಆದರೂ ಬಜೆಟ್ ಕೊಡುವಾಗ ಇತಿಮಿತಿಯಲ್ಲಿ ಕೊಡಬೇಕಾಗಿತ್ತು, ಒಪ್ಕೊಳ್ಳ। ತಾವು ಪ್ರಜಾವಾಣಿಯಲ್ಲಿ ನಿನ್ನೆ ಬಂದಿದೆ, ಅದು ಬಜೆಟ್ ಬಹಳ ಚೆನ್ನಾಗಿ ಬರೋದು ಪ್ರಜಾವಾಣಿ। ಇದರಲ್ಲಿ ತಮ್ಮ ಗಮನ ಸೆಳೆಯೋದೇನಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಟ್ಟಂತ ಬಜೆಟ್ ಈ ಬಾರಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 76,801 ಕೋಟಿಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಟ್ಟಿದ್ದಾರೆ। ಅದನ್ನ ಅವರೇ ಹೇಳಿದ ರೀತಿ ಅಂದ್ರೆ ಅವರೇ ಓದಿದ್ದಾರೆ, ಅವ್ರ ಬಜೆಟ್ ಓದುವಾಗ PVC ಗೋಯಲ್ ಹೇಳಿದಾರೆ, we have increased our budgetary provision and allocation for scheduled caste scheduled tribes by 35.6% ಅಂತ ಅವರೇ ಹೇಳ್ತಾರೆ। ಅದರ ಅರ್ಥ ಏನಂದ್ರೆ 35.6% ಹಿಂದೆ ಕಡಿಮೆ ಕೊಟ್ಟಿದ್ರು ಅಂತ, ಬಹಳ ಕಡಿಮೆ ಕೊಟ್ಟಿದ್ರು ಅಂತೇಳಿ ಅವರೇ ಒಪ್ಕೊಂತಾರೆ। ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾವು ಕಡಿಮೆ ಕೊಟ್ಟಿದ್ವಿ ಅಂತೇಳಿ। 220 ಕೋಟಿಯಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಾಗುತ್ತೆ? 25% ಇದ್ರೆ ನಮ್ಗೆ ಎಷ್ಟು ಕೊಡ್ಬೇಕು? 108 ಲಕ್ಷ ಕೋಟಿಯನ್ನು ನಮ್ಮ ಜನಾಂಗ ಕೊಡ್ಬೇಕು। ಆದ್ರೆ ಕೊಟ್ಟಿದ್ದೆಷ್ಟು? 108 ಲಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದೆಷ್ಟು? 76,801 ಕೋಟಿಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ
ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ 76,701 ಕೋಟಿ ಈ ಬಜೆಟ್ನ ಪರಿಶಿಷ್ಟ ಜಾತಿ ಕೊಟ್ಟಿರುವಂತಹ ಯೋಜನೆಗಳಲ್ಲಿ 26,715 ಕೋಟಿ ಮಾತ್ರ ಪರಿಶಿಷ್ಟ ಜಾತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ 26,715 ಕೋಟಿ ಅಂದ್ರೆ 25 ಕೋಟಿ ದಲಿತರಿಗೆ ಈ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಒಂದು 10,000 ಕೊಡಿ ಅಂತ. ಆದರೆ ಉದ್ದೇಶ ಆಗಿಲ್ಲ ಅವ್ರದ್ದು. ಉದ್ದೇಶ ಏನಾಗಿದೆ ಅಂದ್ರೆ, ಹಿಂದೆ ತಮಗೆ ಮಹಾತ್ಮ ಗಾಂಧಿ ವಿರುದ್ಧ ಇಲ್ಲ ಕಾಕಾ ಕರ್ಣೇಶ್ವರದ ನಿಮ್ಗೆ ಗೊತ್ತಿದೆ, ಹಿಂದೆ ಮಹಾತ್ಮ ಗಾಂಧಿ ವಿರುದ್ಧ ಏನು ಮಾಡಿದ್ರು ಅಂತಂದ್ರೆ ಹರಿಜನ ಸೇವಕ ಸಂಘ ಕಟ್ಟಿ ಹರಿಜನರ ಉದ್ಧಾರ ಮಾಡಬೇಕು ಅಂತೇಳಿ ಅಲ್ಲಿ ಆಡಳಿತ ಮಂಡಲದಲ್ಲಿ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಯವರು ಅಲ್ಲದವರು ಅಂದರೆ ಹರಿಜನರು ಅಲ್ಲದವರು ಅಲ್ಲಿ ಪದಾಧಿಕಾರಿಗಳಾಗಿದ್ದರು. ಹಿಂಗಾಗಿ ಕಾಕಾ ಕರ್ಣೇಶ್ ಅಂತರು ಅಥವಾ ನಮ್ಮ ಕುದ್ಮಲ್ ರಂಗರಾವ್ ಅಂತರು ಮಂಗಳೂರಲ್ಲಿ ಇಲ್ಲೆಲ್ಲ ಅವರ ನೆನೆಸ್ಬೇಕು. ಕಾಕಾ ಕರ್ಣೇಶ್ವರನ್ನ ಯಾಕೆ ನೆನೆಸ್ಬೇಕಂದ್ರೆ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರು ಹೆಚ್ಚಿನ ವಿದ್ಯಾವಂತರು ಆಗಿದ್ದಾರೆ ಅಂತಂದರೆ ಕಾಕಾ ಕರ್ಣೇಶ್ವರ ಹಾಸ್ಟೆಲ್ ಭಾಳ ಕಾರಣ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಅವರ ಹೇಗಿತ್ತು ಆಡಳಿತ ಮಂಡಳಿ, ಗಾಂಧಿಯವರು ಏನು ಹೇಳಿದ್ರು, ನೀವೆಲ್ಲ ಕಾಲದಲ್ಲಿ ಇವರಿಗೆ ಅನ್ಯಾಯ ಮಾಡಿದರೆ ಇವರು ಸರಿಪಡಿಸಬೇಕಾದ್ರೆ ನೀವು ಆಡಳಿತ ಮಂಡಳಿ ಇಟ್ಕೊಂಡು ಅವ್ರು ಸೇವೆ ಮಾಡಬೇಕು ಅನ್ನೋ ಭಾವನೆಯಿಂದ ಅದನ್ನು ಹರಿಜನ ಸೇವಕ ಸಂಘ ಮಾಡಿ ಬೇರೆದವ್ರನ್ನ ಆಡಳಿತ ಮಂಡಳಿ ಇಡ್ತಿರ್ತಾರೆ. ಈಗ RSS ಏನು ಮಾಡ್ತಾ ಇದ್ದಾರೆ, RSS ಅವರು ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಏನಂದರೆ ವನವಾಸಿ ಸಂಘ ಅಂತ ಕಟ್ಟಿದ್ದಾರೆ, ವನವಾಸಿ ಸಂಘ ಅಂತೇಳಿ. ಇದನ್ನು ವನವಾಸಿ ಸಂಘಕ್ಕಿಂತ ಮೊದಲು ಏನಂತಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್ ಇದ್ದವು. ಎಲ್ಲಿ ಕಾಡಿನಲ್ಲಿ, ಎಲ್ಲಿ ಭಾಳ ದಂಡಕಾರಣ್ಯದಲ್ಲಿ ಅವರ ಟ್ರೈಬಲ್ಗಳನ್ನು ಎತ್ಕೊಂಡ್ಬಂದು ಮಾತಾಡೋಕೆ ಹಾಕಿದ್ದಿಲ್ಲ. ಅವಾಗ ಕ್ರಿಶ್ಚಿಯನ್ ಮಿಷನರಿ ಒಳಗೆ ಹೋದು ಅವ್ರನ್ನ ಓಡಿಸಿ ಅವ್ರನ್ನ ಹೊಡೆದು ಬಡದು ಇವ್ರು ಒಳಗೆ ಹೋಗಿದ್ದಾರೆ, ಯಾರು RSS ಅವರು. ಈ 50,086 ಕೋಟಿಯನ್ನು ಮೋದಿ ಇವರು ಅವರ ಬಾಯಿ ಹಾಕಲಿಕ್ಕೆ ಮಾಡಿದಂಥ ತಂತ್ರವೇ ಹೊರತಾಗಿ ಪರಿಶಿಷ್ಟ ವರ್ಗದವರ ಕಲ್ಯಾಣಕ್ಕಾಗಿ ಅಲ್ಲ. ಏನು RSSನ NGO ಇದೆಯಲ್ಲ, ವನವಾಸಿ ಸಂಘ, ಅವರ ಬಾಯಿಗೆ ಹಾಕುವಂಥ ಹಣದ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಆಗುವಂಥ ಪ್ರಯತ್ನವೇ ಹೊರತಾಗಿ ಪರಿಶಿಷ್ಟ ವರ್ಗದ ಕಲ್ಯಾಣದ ಪ್ರಾಮಾಣಿಕ ಕಳಕಳಿ ಇಲ್ಲ ಅಂತ ನಾನು ಭಾವಿಸ್ತಿದ್ದೇನೆ. ಈಗ ಒಂದು ಉದಾಹರಣೆ ತಮ್ಮ ಕೊಡ್ತಾ ಇದ್ದೇನೆ. ಈ ದೇಶದಲ್ಲಿ 51 ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವರಿಗೆಲ್ಲ ನಾವು ಪೆನ್ಷನ್ ಕೊಡ್ತೇವೆ, ಅದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಉತ್ಕೊಂಡು ಪಾರ್ಲಿಮೆಂಟಿನ ಏನು ನಡೀತಿದೆ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ. ಬರೀ 35 ನಿಮಿಷ ಲೋಕಸಭೆಯಲ್ಲಿ ಭಾಗವಹಿಸಿ ಆ ಲೋಕಸಭೆಯ ಆರ್ಟಿಕಲ್ 64 ಏನು ಹೇಳ್ತದೆ ಅಂದರೆ, ಸೊ ಹ್ಯಾಸ್ ಟು ಪ್ರೊವೈಡ್ ದ ಅಡಿಕ್ವೇಟ್ ರಿಪ್ರೆಸೆಂಟೇಷನ್. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಒಂದು ಇತಿಹಾಸ ಇದೆ, ಅಲ್ಲಿ ವರದಿಗಳಿದೆ. ಬ್ರಿಟಿಷ್ ಕಾಲದಿಂದ ಇಲ್ಲಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾವುದೇ ಸೇವೆಯಲ್ಲಿ ಇವರು ಅವರ ಜನಸಂಖ್ಯೆ ಅನುಗುಣವಾಗಿ ಪ್ರತಿನಿಧಿಸಿಲ್ಲ ಅಂತ ಒಂದು ವರದಿ ಇದೆ. ಹಿಂದುಳಿದ ವರ್ಗದಿಂದ ಕಾಕಾ ಕಾಲಿಕರ ವರದಿಯಿಂದ ಮಂಡಲ್ ವರದಿವರೆಗೆ ಅಧ್ಯಯನ ಮಾಡಿಕೊಂಡು ಇವರು ಹಿಂದುಳಿದಿದ್ದಾರೆ ಅಂತೇಳಿ ಅದು. ಇದರ ತಂತ್ರ ಏನು ಅಂತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು RSSನ ನಮ್ಮ ಮೋಹನ್ ಭಾಗವತರು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂದರೆ, ಜಾತಿ ಆಧಾರಿತ ಮೀಸಲಾತಿ ರದ್ದಾಗಿ ಆರ್ಥಿಕ ಹಿಂದುಳಿಕೆಯ ಆಧಾರಿತ ಮೀಸಲಾತಿ ಬರಬೇಕಂತ ಏನು ಹೇಳಿದ್ರಲ್ಲ, 1947ರಾಗ ಆ ಬೆಂಗಾಲ್ ಪ್ರಾಂತ ಪೂರ್ವ ಪಾಕಿಸ್ತಾನಕ್ಕೆ ಹೋದಾಗ ಅವರ ಕಾನ್ಸ್ಟಿಟ್ಯೂಷನ್ ಇಲ್ದಾಗ ಅವ್ರನ್ನ ಬಾಂಬೆದಲ್ಲಿದ್ದಂಥ ಕಾಂಗ್ರೆಸ್ ಒಬ್ಬ ಸದಸ್ಯನ ರಾಜೀನಾಮೆ ಕೊಡಿಸಿ ಆ ಉಪಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಾಂಬೆಯಿಂದ ಗೆಲ್ಲಿಸಿದಂಥವ್ರು ಕಾಂಗ್ರೆಸ್ನವರಲ್ವೋ. ಬಾಬಾ ಸಾಹೇಬ್ರ ಸಂವಿಧಾನ ಬರದೇ ಹೋಗಿದ್ರೆ, ಸಂವಿಧಾನ ಶಿಲ್ಪಿ ಆಗದೆ ಹೋಗಿದ್ರೆ ನಾವು ಎಲ್ಲಿ ಅವ್ರನ್ನ ಬಾಬಾ ಸಾಹೇಬ್ರ ನೆನೆಸ್ಕೊಂತಿದ್ದೇವೆ? ಅವ್ರ ಸಂವಿಧಾನ ಶಿಲ್ಪಿ ಆಗಲಿಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಅಲ್ವಾ? 2-3 ಚರ್ಚೆಯನ್ನು ಮಾಡಿದ್ದೇವೆ ಸ್ಟೇಟ್ ಬಜೆಟ್ನಲ್ಲಿ. ನಾವು ಏನಕ್ಕೆ ಹೇಳ್ತದೆ ಅಂತ, ನಮ್ಮದಂತೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಉಪಯೋಜನೆ ಇದೆ, 24.0% ಕೊಡಲೇಬೇಕು. ಅದಕ್ಕೆ ನಮ್ದೇನು ರಾಜಿ ಆಗಲ್ಲ, ಅವರು ರಾಜಿ ಮಾಡಲ್ಲ, ಕಡಿಮೆಗೊಳಿಸಲ್ಲ. ಯಾಕಂದ್ರೆ ಅನ್ನೋದು ಆ್ಯಕ್ಟ್ ಅದು ಅಲ್ವಾ? ನಾವು ಈ ಬಜೆಟ್ನಲ್ಲಿ ಹೆಚ್ಚಿಗೆ ರೈತರಿಗೆ ಹೆಚ್ಚಿಗೆ ಆದ್ಯತೆ ಕೊಡೋದ್ರ ಮುಖಾಂತರ ಏನು ಬರಗಾಲ ಪೀಡಿತ ಇದು ಈ ಪ್ರದೇಶದಲ್ಲಿ ಹೆಚ್ಚಿನ ಸಹಾಯಧನ ಕೊಡಬೇಕು ಅಂತ ಎಲ್ಲ ಅದಕ್ಕೆ ಮಾಡ್ತಿದ್ದೇವೆ. ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಲೂ ಕೇಳ್ಕೊತಿದ್ದೇವೆ. ಯಾಕಂದರೆ ಉತ್ತರ ಕರ್ನಾಟಕ ಭಾಳಷ್ಟು ಈ ಬರಗಾಲ ಪರಿಸ್ಥಿತಿಯಲ್ಲಿ ಭಾಳ ಇರೋದರಿಂದ ಮೋಸ್ಟ್ಲಿ ನಮಗೆ ಹೆಚ್ಚಿನ ಬಜೆಟನ್ನು ಕಾಣುತ್ತಿದ್ದೇವೆ. ನೀರಾವರಿ ಮೇಲೆ ಹೆಚ್ಚಿನ ಆದ್ಯತೆ ಕೊಡಿ. ಯಾಕಂದ್ರೆ ನೀರನ್ನು ಕೆರೆ ತುಂಬಿಸುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಕೃಷಿಗೆ ಬೆಂಬಲವಾಗಿರುವಂಥದ್ದು, ಅಥವಾ ಕೃಷಿ ಹೊಂಡಗಳನ್ನು ತುಂಬಿಸುವಂಥದ್ದು. ಆದರೆ ರೈತರಿಗೆ ಬೆನ್ನೆಲುಬಾಗಿ ನಡೆಸದೆ ನಂಬರ್ 1. ನಂಬರ್ 2, ಒಂದು ಸ್ವಲ್ಪ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ಸ್. ಇಲ್ಲಿ ಡಾಕ್ಟರ್ MH ಚೆಲುವಾದಿ ಅವರಿದ್ದಾರೆ, ನಮ್ಮ KPCC ರಾಜ್ಯ ಸಂಘಟನಾಕಾರರು. ಸುನಿಲ್ ಉಕ್ಲಿ ಇದ್ದಾರೆ, ಅವರು ನಮ್ಮ KPCC ರಾಜ್ಯ. ನಮ್ಮ ರಾಮಣ್ಣ ಜವಣರ
ನಮ್ಮ ಜಿಲ್ಲಾಧ್ಯಕ್ಷರು ಜವಣರ್ ಮಣ್ಣೂರವರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ದಯವಿಟ್ಟು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ದಯವಿಟ್ಟು ಸಹಕಾರ ಕೊಡಿ. ಜನಧನಿ ಆಗಲಿಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಹೋಗಿ ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।